ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮದಲ್ಲಿ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಸುಬ್ಬರಾಯಪ್ಪ ಅವರ ಹೇಳಿಕೆಯನ್ನ ಮೂಲ ವಾರಸುದಾರರು ನಿರಾಕರಿಸಿದ್ದಾರೆ. ಜಮೀನನ್ನ ಯಾರಿಗೂ ಮಾರಾಟ ಮಾಡಿಲ್ಲ, ನಕಲಿ ದಾಖಲೆ ಸೃಷ್ಟಿಸಿ ಕೆಲವರು ಮಾರಾಟ ಮಾಡುತ್ತಿದ್ದಾರೆ ಎಂದು ವೆಂಕಟಮ್ಮ ಅವರ ಮಗಳು ಮಂಜುಳಮ್ಮ ಆರೋಪಿಸಿದ್ದಾರೆ. ರಾಯಲ್ಪಡು ಗ್ರಾಮದ ಸರ್ವೆ ನಂಬರ್ 265ರ ಜಮೀನನ್ನ ಸುಮಾರು 35 ವರ್ಷಗಳ ಹಿಂದೆ ವೆಂಕಟಮ್ಮ ಅವರಿಂದ ಖರೀದಿಸಿರುವುದಾಗಿ ಸುಬ್ಬರಾಯಪ್ಪ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದರು. ಅದೇ ಜಮೀನು ತಮ್ಮದೆಂದು ಗ್ರಾಮದ ಕೆಲವರು ಬೆದರಿಕೆ ಹಾಕುತ್ತಿದ್ದಾರೆ ಮತ್ತು ಜಾತಿ ನಿಂದನೆ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಮೂಲ ವಾರಸುದಾರರಾದ ಮಂಜುಳಮ್ಮ, ನಮ್ಮ ತಾಯಿ ಈ ಜಮೀನನ್ನ ಯಾರಿಗೂ ಮಾರಾಟ ಮಾಡಿಲ್ಲ, ಆದರೆ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಎಂದು ತಿಳಿಸಿದರು. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಯಾರೂ ಜಮೀನಿಗೆ ಪ್ರವೇಶಿಸಬಾರದು ಎಂದು ಅವರು ಮನವಿ ಮಾಡಿದರು. ಇದೇ ವಿಚಾರವಾಗಿ ಮಾತನಾಡಿದ ಮಂಜುಳಮ್ಮ ಅವರ ವಕೀಲ ವಾಸುದೇವರೆಡ್ಡಿ, ದಾಖಲೆಗಳ ಪ್ರಕಾರ ವೆಂಕಟಮ್ಮ ಜಮೀನು ಮಾರಾಟ ಮಾಡಿಲ್ಲ, ಅವರ ಸಾವಿನ 12 ದಿನಗಳ ಮೊದಲು ಜಮೀನು ಮಾರಾಟ ಮಾಡಿದ್ದಾರೆಂದು ಕೆಲವರು ಹೇಳ್ತಿದ್ದಾರೆ. ಆದರೆ ಆ ಸಮಯದಲ್ಲಿ ವೆಂಕಟಮ್ಮ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಮತ್ತು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಪ್ರಕರಣದ ಬಗ್ಗೆ ಸುಮಾರು 6 ವ್ಯಕ್ತಿಗಳ ವಿರುದ್ಧ ದಾವೆ ಹೂಡಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು. ಪ್ರಕರಣ ಇತ್ಯರ್ಥವಾಗುವವರೆಗೆ ಯಾರೇ ಆಗಲಿ ಜಮೀನಿನೊಳಗೆ ಅತಿಕ್ರಮ ಪ್ರವೇಶ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ವಕೀಲರು ಎಚ್ಚರಿಕೆ ನೀಡಿದರು. ಒಂದೇ ಜಮೀನು ವಿಚಾರಕ್ಕೆ 5 ರಿಂದ 6 ಜನರು ಕಿತ್ತಾಡುತ್ತಿದ್ದು, ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದರೆ ಸತ್ಯಾಸತ್ಯತೆ ಹೊರಬರಲಿದೆ. ಡಾಕ್ಟರ್ ವೆಂಕಟಮ್ಮ ಮುನ್ಸ್ವಾಮಿ, ರಾಯಲ್ಪಾಡು. ಈ ಸರ್ವೆ ನಂಬರ್ 265/4/5 ಸಂಬಂಧಪಟ್ಟಂಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಇದು ನಮ್ಮಮ್ಮದ ಜಮೀನು, ಯಾರಿಗೂ ನಮ್ಮಮ್ಮ ಮಾರಾಟ ಮಾಡಿಲ್ಲ. ಖಾತೆ ನಂಬರು 228, ಅವರು ನಮ್ಮಮ್ಮಂದು MR ನಂಬರು, ಖಾತೆ ನಂಬರು ಎಲ್ಲ ಅವ್ರು ಹಾಕ್ಕೊಂಡು ಒಂದು ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಕಲಿ ಡಾಕ್ಯುಮೆಂಟ್ಸು ಅವ್ರ ಹತ್ರ ಎಲ್ಲರೂ, ಮೀಡಿಯಾದವರು ಮತ್ತು ಪೊಲೀಸವರು ಮತ್ತು ತಹಸೀಲ್ದಾರ್ ಸಾಹೇಬರು, DC ರವರು ಮತ್ತು AC ರವರು ಎಲ್ಲ ನಮ್ಮ ಕಡೆ ಸಪೋರ್ಟ್ ಮಾಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಈ ವಿಚಾರವಾಗಿ ಏನಾದರೂ ಕೋರ್ಟ್ ಮೊರೆ ಹೋಗಿದ್ದೀರಾ ನಮ್ಮ ನೀವು? ಹೌದು ಸರ್, ಹೋಗಿದ್ದೀವಿ ಸರ್. ಎಷ್ಟು ವರ್ಷಗಳಿಂದ ಕೇಸ್ ನಡೀತಾ ಇದೆ? ಏನಾಗಿ? 3 ವರ್ಷದಿಂದ ನಡೀತಾ ಇದೆ ಸರ್. 159 ಕೇಸ್ ನಂಬರ್. ಯಾರ್ಯಾರ ವಿರುದ್ಧ ಹಾಕಿದ್ರಮ್ಮ? TR ಸುಬ್ಬಿರೆಡ್ಡಿ, ಸುಬ್ಬರಾಯಪ್ಪ, ದಮ್ಮರ್ ಸುಬ್ಬರಾಯಪ್ಪ, ಮತ್ತು ರಾಮಕೃಷ್ಣ ರೆಡ್ಡಿ, ನಾಗರಾಜಾಚಾರಿ, ವೆಂಕಟರಮಣ, ರಾಘವರೆಡ್ಡಿ. ಈಗ ತಮ್ಮ ಆಗ್ರಹ ಏನಮ್ಮ? ಏನಾಗಬೇಕು? ನಮ್ಮಮ್ಮ ಸರ್ ಜಮೀನು, ನಮ್ಮಮ್ಮನ ಜಮೀನು ನಮಗೆ ಬರಬೇಕು ಅಂತ ನಾವು ಬೇಡ್ಕೊಂತ ಇದ್ದೇವೆ ಸರ್. ನಿಮ್ಮಮ್ಮ ಯಾರಿಗೂ ಜಮೀನು ಮಾರಾಟ ಮಾಡಿಲ್ಲ? ಇಲ್ಲ ಸರ್, ಮಾರಾಟ ಮಾಡಿಲ್ಲ. ಇವ್ರಿಗೆ ಮಾರಾಟ ಮಾಡಿದ್ರೆ ಹೆಂಗ್ ಸರ್ ಬರುತ್ತೆ? ನಮ್ಮಮ್ಮ ಖಾತೆ ನಂಬರ್ 278 ಸೇಮ್ ಅದೇ ನಂಬರ್ ಇವ್ರ ಹೆಸರಲ್ಲಿದೆ, ಹೆಂಗ್ ಬಂತು ಇವ್ರಿಗೆ ಅಂತ? ಯಾರು ಮಾರಾಟ ಮಾಡಿದ್ದಾರೆ? ನಾವೇನ್ ಮಕ್ಳಿಲ್ವಾ? ನಮ್ಮನ್ನ ಕೇಳ್ಬೇಕಷ್ಟಿಲ್ವಾ ಅವರು? ಎಷ್ಟು ಜನ ನಮ್ಮ ನೀವು ಮಕ್ಕಳು? ನಾವು 5 ಜನ ಇದ್ದೇವೆ ಸರ್. ನಮಸ್ಕಾರ, ನಾನು ವಾಸುದೇವ್ ರೆಡ್ಡಿ ಅಂತ, ಅಡ್ವೊಕೇಟು. ಇವತ್ತೇನು ರಾಯಲ್ಪಾಡು ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತ ಸರ್ವೆ ನಂಬರು 265/4 ಮತ್ತು 265/5 ಜಮೀನಿಗೆ ಸಂಬಂಧಪಟ್ಟಂಗೆ ವಿವಾದ ಆಗಿ ಈಗಾಗಲೇ ಕೂಡ ಮೀಡಿಯಾಗಳೆಲ್ಲ ಕೂಡ ಬರ್ತಾ ಇರುವಂತದ್ದು ತಾವೆಲ್ಲ ಕೂಡ ಗಮನಿಸಿರ್ಬೋದು. ಆಕ್ಚುಲಿ ಇವತ್ತೇನು ಮೀಡಿಯಾದಲ್ಲಿ ಬರ್ತಾ ಇರುವಂತ ಸುದ್ದಿಗಳು, ಇವತ್ತು ದೊಂಬರಿ ಸುಬ್ಬರಾಯಪ್ಪ ಮತ್ತು ಸುಬ್ಬರೆಡ್ಡಿ ಅನ್ನುವಂಥವ್ರು ನಮ್ಮದು ಅನ್ನುವಂತ ಜಮೀನು ಅನ್ನುವಂತ ರೀತಿಯಲ್ಲಿ ಅವ್ರು ಕಚ್ಚಾಡ್ತಾ ಇದಾರೆ. ಆಕ್ಚುಲಿ ಅವ್ರಿಬ್ಬರದು ಕೂಡ ಈ ಜಮೀನ್ ಅಲ್ಲ, ಇದು ಮೂಲದಲ್ಲಿ ಬಂದ್ಬಿಟ್ಟು ವೆಂಕಟಮ್ಮ ಅನ್ನುವಂಥವ್ರದ್ದು ಜಮೀನಾಗಿರ್ತದೆ. ಆ ವೆಂಕಟಮ್ಮರವ್ರಿಗೆ ಮಕ್ಕಳಾಗಿರುವಂತವ್ರು ಇಲ್ಲಿ ಇವತ್ತು ಮಂಜುಳ ಆಗಿರ್ಬೋದು, ಪದ್ಮಾವತಿ, ಗಂಗಮ್ಮ, ಶ್ರೀನಿವಾಸ್ ಬಾಬು ಮತ್ತು ರೆಡ್ಡಮ್ಮ ಅವರು ನನ್ನ ಜೊತೆಗೆ ಇಲ್ಲಿದ್ದಾರೆ. ಇವರು ಈ ಜಮೀನಿನ ಮೂಲವಾದಂತ ವಾರಸುದಾರರಾಗಿರ್ತಾರೆ. ರೆಡ್ಡಮ್ಮ ಅವರು 1982 ಮತ್ತು 83ರಲ್ಲಿ ಅವರು ಅಪ್ಪಯ್ಯಚಾರಿ ಅನ್ನುವಂಥವ್ರಿಂದ ಖರೀದಿ ಮಾಡಿರ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಈ ಜಮೀನು ವೆಂಕಟಮ್ಮ ಅವರು ಅಪ್ಪಯ್ಯಚಾರಿ ಅವರಿಂದ ಖರೀದಿ ಮಾಡಿರ್ತಾರೆ. ಅದಾದ ನಂತರದಲ್ಲಿ 16/2/2008ರಲ್ಲಿ ವೆಂಕಟಮ್ಮ ಅವರು ತೀರ್ಕೊಂಡಿರ್ತಾರೆ. ಆದ್ರೆ ವೆಂಕಟಮ್ಮ ತೀರ್ಕೊಂಡ ನಂತರದಲ್ಲಿ ಅವ್ರ ಮಕ್ಕಳುಗಳು ಬೇರೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರೋ ಕಾರಣಕ್ಕೋಸ್ಕರ ಅವ್ರು ಯಾರು ಕೂಡ ಇಲ್ಲಿ ಬಲದೇ ಇರೋದ್ರಿಂದ ಇವತ್ತು TR ಸುಬ್ಬಿರೆಡ್ಡಿ ಅನ್ನುವಂಥವ್ರು ಮತ್ತು ಸುಬ್ಬರಾಯಪ್ಪ ಅನ್ನುವಂಥವ್ರುಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಮತ್ತು ನಕಲಿಯಾದಂತ ಕ್ರಯಪತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ವೆಂಕಟಮ್ಮ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಖಾತೆಗಳನ್ನ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆದ್ರೆ ಆ ಖಾತೆ ನಂಬರ್ಗಳು ಯಾವ್ದು ಕೂಡ ಇವತ್ತು ಮೆನ್ಷನ್ ಆಗಿರೋದಿಲ್ಲ. ಜೊತೆಗೆ ಇವತ್ತು ರೆಡ್ ಹ್ಯಾಂಡ್ ಆಗಿ ನಮ್ಗೆ ಗೊತ್ತಾಗೋದು ಏನು ಅಂತಂದ್ರೆ, ವೆಂಕಟಮ್ಮ ಅವರು 16/2/2008ರಲ್ಲಿ ತೀರ್ಕೊಂಡ್ರೆ ಕೇವಲ 12 ದಿನ ತೀರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ 12 ದಿನ ಮುಂಚಿತವಾಗಿ ನಮಗೆ ಕ್ರಯಪತ್ರ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತು ಇವ್ರುಗಳೇನೆ ಬೇರೆ ಬೇರೆಯವರಿಗೆ, ಈ ಸುಬ್ಬರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಬೇರೆ ಬೇರೆಯವರಿಗೆ, ಯಾರು ರಾಮಕೃಷ್ಣ ರೆಡ್ಡಿ ಅವರಾಗಿರ್ಬೋದು, ನಾಗರಾಜಾಚಾರ್ಯ ಆಗಿರ್ಬೋದು, ವೆಂಕಟರಮಣ ಅವರಾಗಿರ್ಬೋದು, ರಾಘವೇಂದ್ರ ರೆಡ್ಡಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಯಪತ್ರಗಳನ್ನು ಮಾಡಿಕೊಟ್ಟು ಇದೆಲ್ಲವೂ ಕೂಡ
ಬೋಗಸ್ ಇರ್ತದೆ. ಎರಡನೇದು, ಇವತ್ತು ಇದೇ ಮಂಜುಳಮ್ಮ, ವೆಂಕಟಮ್ಮನವರ ಮಕ್ಕಳಾಗಿರುವಂತ ಮಂಜುಳಮ್ಮರವರು ಈ ಸುಬ್ಬಿರೆಡ್ಡಿ ಅವರು, ಸುಬ್ಬರಾಯಪ್ಪ ಅವರು ಮತ್ತು ಇವರಿಂದ ಖರೀದಿ ಮಾಡಿರುವಂತ ಎಲ್ಲರ ಮೇಲೇನು ಕೂಡ ಕೇಸ್ ದಾಖಲಾಗಿರ್ತದೆ. OS ನಂಬರ್ 159/2023 ಅಂತ ಹೇಳ್ಬಿಟ್ಟು ಇವತ್ತು ಶ್ರೀನಿವಾಸಪುರದ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ಕೂಡ ನಡೀತಾ ಇರ್ತದೆ. ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಈ ಸುಬ್ಬಿರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಈ ಅಕ್ರಮವಾಗಿ ಬಂದು ಇವತ್ತು ಇಲ್ಲೊಂದು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಈ ಪೊಸಿಷನ್ ನಮ್ದು ಅನ್ನೋ ರೀತಿಯಲ್ಲಿ ಇವತ್ತು ಇವರೇನು ಇದು ನಡೆಸ್ತಾ ಇರ್ತಾರೆ, ಇದು ಅಪ್ಪಟ ಸುಳ್ಳಾಗಿರ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾವ್ ಹೇಳ್ತಾ ಇದೀವಿ. ಇವತ್ತು ಮೂಲವಾಗಿ ಕಕ್ಷಿದಾರರಾಗಿರುವಂತವ್ರು ಮತ್ತು ಈ ಮೂಲದ ಇವತ್ತೇನು ಇವರಿದ್ದಾರೆ, ಈ ಏನು ಈ ಭೂಮಿ ಸಂಬಂಧಪಟ್ಟಂಗೆ ನಮ್ದು ಅಂತ ಹೇಳ್ತಾ ಇರೋದು, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಸರ್. ಈಗ ನೀವು ದಾಖಲೆಗಳನ್ನ ನೋಡಿರ್ಬೋದು, ಇದು ಕೇಸ್ ಈಗಲೂ ಕೂಡ ನಡೀತಾ ಇದೆ. ಆದ್ರಿಂದ ಈ ಭೂಮಿ ವೆಂಕಟಮ್ಮ ಅವ್ರದ್ದು ಮತ್ತು ವೆಂಕಟಮ್ಮ ಅವರ ಮಕ್ಕಳು, ಅವ್ರ ವಾರಸುದಾರ ಯಾರು ಇಲ್ಲ ಅಂತ ಹೇಳ್ತಾ ಇರೋದು ಸುಳ್ಳು. ಅವ್ರ ಮಕ್ಕಳಿದ್ದಾರೆ, 5 ಜನ ಮಕ್ಕಳಿದ್ದಾರೆ. ಅವರು ಬೇರೆ ಬೇರೆ ಕಡೆ ಕೊಟ್ಟು ಮದುವೆಯನ್ನು ಕೂಡ ಮಾಡಲಾಗಿದೆ. ಆದ್ರಿಂದ ಈ ಭೂಮಿಗೆ ಸಂಬಂಧಪಟ್ಟಂಗೆ ಇದೇನು ಕೋರ್ಟ್ ಅಲ್ಲಿ ನಡೀತಾರಂತ ಪ್ರಕರಣ ಇತ್ಯರ್ಥ ಆಗೋ ತನಕನೂ ಕೂಡ ಇದರಲ್ಲಿ ಸುಬ್ಬಿರೆಡ್ಡಿ ಅವರಾಗಿರ್ಬೋದು, ಸುಬ್ಬರಾಯಪ್ಪ ಅವರಾಗಿರ್ಬೋದು ಮತ್ತೆ ಇನ್ಯಾರೇ ಇದರಿಂದ ಖರೀದಿ ಮಾಡಿರುವಂತವ್ರುಗಳು ಇದನ್ನ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಪ್ರಕರಣ ಮುಗಿಯೋ ತನಕನೂ ಕೂಡ ಯಥಾಸ್ಥಿತಿ ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಯಾರು ಕೂಡ ಅಕ್ರಮವಾದಂತ ಪ್ರವೇಶಗಳನ್ನು ಮಾಡುವಂತದ್ದು ನಿಟ್ಟಿನಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವಿವತ್ತು ಅವರಿಗೆ ಕಾನೂನು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ. ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಂತ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಂತ ಕ್ರಮಗಳಿಗೂ ಕೂಡ ಮುಂದೆ ಹೋಗ್ಬೇಕಾಗ್ತದೆ ಅನ್ನೋಂಥದ್ದು ಕೂಡ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಪ್ರಕರಣ ಪೆಂಡಿಂಗ್ ಇರುವಾಗ ಇವರು ನಮ್ದು ಅಂತ ಕಿತ್ತಾಡ್ತಾ ಇದ್ದಾರೆ. ಆದ್ರೆ ನಿಮ್ಮಿಬ್ಬರ ಮೇಲೇನೋ ಇವರು ಯಾರೋ ವೆಂಕಟಮ್ಮನ ಮಕ್ಕಳು ಕೇಸ್ ಹಾಕಿರುವಾಗ ನೀವು ಅಲ್ಲಿ ಫಸ್ಟ್ ಪ್ರಕರಣವನ್ನು ಇತ್ಯರ್ಥ ಪಡಿಸ್ಕೊಂಡು ನಂತರದಲ್ಲಿ ನೀವೇನಾದ್ರೂ ಮಾಡಿ. ಅದು ಬಿಟ್ಟು ಅಕ್ರಮವಾಗಿ ಬರುವಂತದ್ದು, ಶೆಡ್ ಕಟ್ಟುವಂಥದ್ದು, ಇನ್ನೊಂದು ಬರುವಂತದ್ದು ಎಲ್ಲ ಮಾಡಬಾರ್ದು. ನಿಮ್ಗೂ ಕಾನೂನು ತಿಳುವಳಿಕೆ ಇದೆ. ಆ ತರದಲ್ಲಿ ಕೋರ್ಟ್ನ ಇದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ತದೆ ಅನ್ನುವಂಥದ್ದು ನಿಮ್ಗೆ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವೊಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಕ್ಷಿದಾರನ ನಾನು ಬೇಡ್ಕೊಂಡಂತ ಸಂದರ್ಭದಲ್ಲಿ ನಾವಿವತ್ತು ಸ್ಥಳಕ್ಕೆ ಬಂದು ಇವತ್ತು ಅವರ ಪರವಾಗಿ ಸ್ಟೇಟ್ಮೆಂಟ್ ಅನ್ನ ನಾವು ಕೊಡ್ತಾ ಇದೀವಿ. ದಾಖಲೆಗಳೆಲ್ಲವೂ ಕೂಡ ಇವತ್ತು ನಮ್ಮ ಹತ್ರ ಇದಾವೆ. ನಾವು ನ್ಯಾಯಾಂಗದಲ್ಲಿ ಇವತ್ತು ನಂಬಿಕೆಯನ್ನಿಟ್ಟು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತಾ ಇದೀವಿ. ಈ ಹೋರಾಟದಲ್ಲಿ ಖಂಡಿತವಾಗ್ಲೂ ಕೂಡ ಈ ಜಮೀನು ವೆಂಕಟಮ್ಮನವರ ವಾರಸುದಾರರಾಗಿರುವಂತ ಅವ್ರ ಮಕ್ಕಳಿದೆ ಅಂತ ಹೇಳ್ಬಿಟ್ಟು ನಾವು ಗೆಲ್ಲುವಂತ ಚಾನ್ಸಸ್ ನಮ್ಗೆ ಎಲ್ಲ ಕೂಡ ಇರೋದ್ರಿಂದ ದಯಮಾಡಿ ಇಲ್ಲಿ ಅನವಶ್ಯಕವಾಗಿ ಯಾರ್ಯಾರೋ ಬಂದು ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು. ಈ ಜಮೀನಿಗೆ ವಾರಸುದಾರರು ಇಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳು ಕೂಡ ನಾನು ನಿನ್ನೆ ನಿಮ್ಮ ಮೀಡಿಯಾ ಮೂಲಕ ನೋಡಿದ್ದೀನಿ. ಇದು ಅಪ್ಪಟ ಸುಳ್ಳು. ಈ ವೆಂಕಟಮ್ಮನವರಿಗೆ ಸಂಬಂಧಪಟ್ಟಂತ ಜಮೀನಿಗೆ ಅವರು ಕಾನೂನುಬದ್ಧ ವಾರಸುದಾರರು ಇದ್ದಾರೆ. ಇದು ಅವ್ರದ್ದು ಅಂತ ಹೇಳ್ಬಿಟ್ಟು ಇವತ್ತು ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ. ಅದು ಇತ್ಯರ್ಥ ಆಗೋ ತನಕನೂ ಕೂಡ ಯಾರು ಕೂಡ ಇದರಲ್ಲಿ ಅಕ್ರಮವಾದಂತಹ ಪ್ರವೇಶಗಳು ಮಾಡಬಾರದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸರ್.